ಎಲ್ರಿಗೂ ನಮಸ್ಕಾರ. ಇದೇನು ನೋಡ್ತಾ ಇದ್ದೀರಾ ನೀವಿದು? ಇದು ಬಂದು ನಿಮಗೆ 25 ಅಡಿ ಗೌರ್ಮೆಂಟ್ ನಕಾಶೆ ರೋಡ್. ಇದು ಜಲ್ಲಿ ರೋಡ್. ಇದು ನೋಡಿ, ಜಲ್ಲಿ ಹಾಕಿದ್ದಾರೆ. ಈ ರೋಡ್ಗೆ ಹೊಂದ್ಕೊಂಡಿರೋಂಥ ಜಾಗನೇ ಈ 30 ಗುಂಟೆ. ನೋಡಿ ಇದೇನಿದೆ, ಅಡಿಕೆ ಪಕ್ಕದಲ್ಲಿ ಸ್ಟಾರ್ಟ್ ಆದರೆ ನಿಮಗೆ ಹತ್ತತ್ರ 150 ಅಡಿಯಿಂದ ಜಾಸ್ತಿ ನಿಮಗೆ ರೋಡ್ ಫೇಸ್ ಬರುತ್ತೆ. ನೋಡಿ ಆ ಗಾಡಿ ನಿಂತಿಲ್ಲ, ಅಲ್ಲಿವರೆಗೂ ರೋಡ್ ಫೇಸ್ ಬರುತ್ತೆ. ಹತ್ತತ್ರ ನಿಮಗೊಂದು 40 ತೆಂಗಿನ ಮರಕ್ಕಿಂತ ಜಾಸ್ತಿ ಇದೆ ಇದರಲ್ಲಿ. ಎಲ್ಲ ನಿಮಗೆ ಒಂದು 7 ವರ್ಷದಿಂದ 8 ವರ್ಷದ ಎಲ್ಲ ತೆಂಗಿನ ಮರಗಳೆಲ್ಲ ಚಿಕ್ಕ ವಯಸ್ಸಿನ ತೆಂಗಿನ ಮರಗಳು, ಆಲ್ಮೋಸ್ಟ್ ಎಲ್ಲ ತೆಂಗಿನ ಮರಗಳು ನಿಮಗೆ ಫಲ ಕೊಡ್ತಾ ಇದೆ. ಮತ್ತು ಏನಪ್ಪ ಅಂತಂದರೆ ಇದು ಬಂದು ಈಸ್ಟ್ ಫೇಸಿಂಗು. ಊರಿಗೆ ಬರೀ ಇಲ್ಲಿಂದ 250 ಅಡಿ ಅಷ್ಟೇ ಇರೋದು. 250 ಅಡಿಯಿಂದ 300 ಅಡಿ. ಇದ್ರ ಪಕ್ಕದಲ್ಲೇ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ವಿತ್ ನಿಮಗೆ TCನೂ ಇದೆ. ಇದ್ರ ಬೆಲೆ ಬಂದು ಈ ಗುಂಟೆ 2.5 ಲಕ್ಷ ಹೇಳ್ತಾರೆ. ಕುತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ನಿಮಗೆಲ್ಲ ತೆಂಗಿನ ಮರಗಳು ಕೂಡ ತುಂಬಾ ಆರೋಗ್ಯವಾಗಿದೆ. ನೋಡಿ, ನಿಮಗೆ ಅಲ್ಲಿಂದ ಹಿಡಿದು ರೋಡ್ ಫೇಸ್ ನಿಮಗೆ ನೋಡಿ. ನೋಡಿ, ನಿಮ್ಗೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ರೋಡ್ ಫೇಸ್ ಬರುತ್ತೆ. ಅಂದರೆ 150 ಅಡಿಗಿಂತ ಜಾಸ್ತಿ ನಿಮಗೆ ರೋಡ್ ಫೇಸ್ ಬರುತ್ತೆ. ಇದು ಈಸ್ಟ್ ಫೇಸಿಂಗು. ಇದು ಬಂದು ನಿಮಗೆ ಕೆಂಪು ಮಣ್ಣು. ಬೆಂಗಳೂರು ಮೈಸೂರು ರೋಡ್ಗೆ 9 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಗೆ ಚನ್ನಪಟ್ಟಣಕ್ಕೆ ಇಲ್ಲಿಂದ 13 ಕಿಲೋಮೀಟ್ರಿಂದ 12 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಊರ ಪಕ್ಕದ್ದೇ ಜಾಗ ಇದು. ಇದು ಬಂದು ಜನರಲ್ ಪ್ರಾಪರ್ಟಿ. ಪೇಪರೆಲ್ಲ ಕ್ಲಿಯರ್ ಆಗಿದೆ. ಡೈರೆಕ್ಟ್ ರಿಜಿಸ್ಟರ್ಗೆ ರೆಡಿ ಇರೋಂಥ ಜಾಗ ಇರೋದು. ಮತ್ತು ನಿಮಗೆ ರೋಡ್ ಫೇಸ್ ಇಷ್ಟು ಅಗಲ ಚನ್ನಪಟ್ಟಣದಲ್ಲಿ ಒಂದು ಕೆಲವೇ ಜಾಗಗಳು ಸಿಗೋದು. ಈ ಥರ ರೋಡ್ ಫೇಸ್ ಇಷ್ಟೊಂದು ಉದ್ದಿದ್ದು ಮತ್ತು ಸ್ಕ್ವೇರ್ ಆಗಿರೋಂಥ ಜಾಗ, ಒಂದೇ ಶೇಪಲ್ಲಿರೋಂಥ ಜಾಗ ಯಾವುದು ಕಮ್ಮಿ ಸಿಗೋದು, ಜಾಸ್ತಿ ಸಿಗೋಲ್ಲ. ಈ ಥರ ತುಂಬಾ ಚೆನ್ನಾಗಿದೆ. ಯಾರೆಲ್ಲ 1 ಎಕರೆ 3/4 ಎಕರೆ ನೋಡ್ತಾ ಇದ್ದೀರಾ ಅವ್ರಿಗಂತೂ ಇದು ಒಳ್ಳೆ ಜಾಗ. ಇದು ತುಂಬಾ ಚೆನ್ನಾಗಿದೆ. ಮತ್ತು ಈ ಊರಿಗೆ ಬಸ್ಸು ಕೂಡ ಬರುತ್ತೆ. ಬಸ್ಸು ಸೌಕರ್ಯನೂ ಇದೆ ಈ ಊರಿಗೆ. ನೋಡಿ, ಅಕ್ಕಪಕ್ಕ ಎಲ್ಲ ತೆಂಗಿನ ತೋಟಗಳು ಮಾಡ್ಕೊಂಡು ಇದ್ರ ಪಕ್ಕದಲ್ಲೇ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ಮತ್ತು ನೋಡಿ, ನಿಮಗೆ 1 2 3 4 5 ತೆಂಗಿನ ಮರ ಬರುತ್ತಲ್ಲ ನೋಡಿ. ಉದ್ದ ಕಡಿಮೆ, ಈ ಅಗಲ ತುಂಬಾ ಜಾಸ್ತಿ ಇದೆ. ಅಗಲ ಜಾಸ್ತಿ ಇದೆ ನೋಡಿ. ಅಣ್ಣರು ಗೊತ್ತಿದ್ದಾರಲ್ಲ, ಅಲ್ಲಿಂದ ಹಿಡಿದು ನಿಮಗೆ ಈ ಅಡಿಕೆ ಮರದವರೆಗೂ ನಿಮಗೆ ಅಗಲ ಬರುತ್ತೆ. ಮತ್ತು ನಿಮಗೆ ವಿತ್ ಒಂದು TCನೂ ಇದೆ. ನೋಡಿ, ಪಕ್ಕದಲ್ಲೆಲ್ಲ ಮನೆ ಎಲ್ಲ ಇದೆ. ಸೇಫ್ಟಿ ಪರ್ಪಸ್ಗಂತೂ ಏನೂ ತೊಂದರೆ ಇಲ್ಲ. ತುಂಬಾ ಚೆನ್ನಾಗಿದೆ ಜಾಗ.